ರಾಜ್ಯಸಭೆಯ ಕಲಾಪ ಇಂದಿನಿಂದ ಆರಂಭವಾಗಿದ್ದು, ಇತ್ತೀಚೆಗೆ ಮಡಿದ ಮಾಜಿ ಸಂಸದ ಸೀತಾರಾಂ ಯಚೂರಿ ಸೇರಿದಂತೆ ಹಲವು ಗಣ್ಯರ ನಿಧನಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಳೆದ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ಭಾರತೀಯ ವಿಮಾನಯಾನ ಮಸೂದೆಯ ಮಂಡನೆಗೆ ಅನುಮೋದನೆ ನೀಡಲಾಯಿತು. ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವ ವಿ. ಸೋಮಣ್ಣ ಅವರು ತಮ್ಮ ಸಚಿವಾಲಯದ ಕುರಿತ ಹೇಳಿಕೆಯನ್ನು ದಾಖಲಿಸಿದರು. Message from Lok Sabha Secretary General. Sir, with your kind permission, I rise to report that the Lok Sabha at its sitting held on 9th August 2024 passed the Bharatiya Vayuyan Videyak 2024. I lay a copy of the said bill on the table. ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವ ವಿ. ಸೋಮಣ್ಣ ಅವರು ತಮ್ಮ ಸಚಿವಾಲಯದ ಕುರಿತ ಹೇಳಿಕೆಯನ್ನು ದಾಖಲಿಸಿದರು. In the 28th report of the Standing Committee on Water Resources 2022-23 on demands for grants 2023-24 of Department of Drinking Water and Sanitation, Ministry of Jal Shakti. Thank you. Honorable Chairman, sir. ಆರೋಗ್ಯ ಸಚಿವ ಜೆಪಿ ನಡ್ಡಾ ಬೆಂಗಳೂರಿನ ನಿಮ್ಹಾನ್ಸ್ ಸಂಸ್ಥೆಗೆ ಸಂಸತ್ತಿನಿಂದ ಒಬ್ಬರು ಸದಸ್ಯರನ್ನು ಆಯ್ಕೆ ಮಾಡುವ ಕುರಿತಾದ ಪ್ರಸ್ತಾವನೆಯನ್ನು ಮಂಡಿಸಿದರು. Do proceed to elect in such a manner as directed by the chairman, one member from amongst the members of the House to be a member of NIMHANS, Bangalore. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅದಾನಿ ಸಮೂಹ ಸಂಸ್ಥೆಯ ಭ್ರಷ್ಟಾಚಾರ ಪ್ರಕರಣ ಇಡೀ ದೇಶದ ಮೇಲೆ ಪರಿಣಾಮ ಬೀರುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಉದ್ಯಮಿ ಅದಾನಿಗೆ ಬೆಂಬಲ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ये बहुत ही इम्पोर्टेंट मसला है. 267. No, that my ruling is over. No, it's a very important, sir. देखिए, No, ये you are questioning ruling sir, of the chair. if you suspend That you are a member parliament. ಅದಾನಿ ಸಮೂಹ ಸಂಸ್ಥೆಯ ಭ್ರಷ್ಟಾಚಾರ ಪ್ರಕರಣದ ಬಗ್ಗೆ ಚರ್ಚೆಗೆ ಆಸ್ಪದ ನೀಡಬೇಕು ಎಂದು ವಿಪಕ್ಷ ಸದಸ್ಯರು ಗದ್ದಲ ನಡೆಸಿದಾಗ ಸದನವನ್ನು ಕೆಲ ಸಮಯ ಮುಂದೂಡಲಾಯಿತು. ಬಳಿಕ ಕಲಾಪವನ್ನು ಪುನರಾರಂಭಿಸಲಾದರೂ ಇದೇ ವಿಚಾರಕ್ಕೆ ಸಂಬಂಧಿಸಿ ಗದ್ದಲ ಮುಂದುವರಿಯಿತು. ರಾಜ್ಯಸಭಾ ಸಭಾಪತಿ ಹಾಗೂ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಕಲಾಪವನ್ನು ಸುಗಮವಾಗಿ ನಡೆಸಿಕೊಂಡು ಹೋಗುವುದು ಸದಸ್ಯರ ಕರ್ತವ್ಯ, ಸದನದ ಘನತೆಯನ್ನು ಉಳಿಸಿಕೊಂಡು ಹೋಗುವ ಜೊತೆಗೆ ಈ ವೇದಿಕೆಯನ್ನು ಜನಸೇವೆಗೆ ಬಳಸಿಕೊಳ್ಳುವುದು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಬಳಿಕ ಸದನವನ್ನು ಬುಧವಾರ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಯಿತು.